ನಮಸ್ಕಾರ ರೀ. ಸೊ ಇಲ್ಲಿ ತನಕ ನಾವು ಇನ್ಸರ್ಟ್ ಮಾಡೋದು ನೋಡಿದ್ದೀವಿ. ಈಗ ಕ್ಲರ್ಕ್ ಏನು ಮಾಡಿದೆ ರೀ, ಸ್ಟೂಡೆಂಟನ್ನು ಟೇಬಲ್ನೊಳಗೆ ಇನ್ಸರ್ಟ್ ಮಾಡ್ಯಾರ. ಸೊ ಈ ಟೇಬಲ್ನೊಳಗೆ ಇನ್ಸರ್ಟ್ ಆಗಿದ್ದು ಸೆಲೆಕ್ಟ್ ಸ್ಟಾರ್ ಫ್ರಮ್ ಇಲ್ಲಿ ಹೊಡಿತಿರಲ್ಲ. ಸೊ ಇಲ್ಲಿ ಏನೇನು ತೋರಿಸ್ತಾವಲ್ಲ ಇದನ್ನೇ ರಿಯಾಕ್ಟ್ನೊಳಗೆ ಹೆಂಗೆ ತೋರಿಸ್ಬೇಕು ನಾವು. ಸೊ ಇದನ್ನು ಮಾಡ್ಬೇಕಂತಂದ್ರೆ ನೀವು ಏನು ಮಾಡ್ಬೇಕು ರೀ, ಫಸ್ಟ್ ಕ್ಲೈಂಟ್ ಸರ್ವರ್ ಸೈಡ್ನೊಳಗೆ ಒಬ್ಬರನ್ನ ಯಾರು ತರ್ತಾರಲ್ಲ ಅವ್ರನ್ನ ಕ್ರಿಯೇಟ್ ಮಾಡ್ಕೋಬೇಕು. ಇದು ನಿಮ್ಗೆ ಗೊತ್ತೈತಿ. ಸೊ ಇಲ್ಲಿ ಆ್ಯಪ್ ಡಾಟ್ ಪೋಸ್ಟ್ ಅಲ್ಲ ತೊಂಬರಕ್ಕೆ ನೀವು ಗೆಟ್ ಯೂಸ್ ಮಾಡಿಬಿಡ್ರಿ. ಸೊ ಇಲ್ಲಿ ಸೋಮು ಅಂತೇಳಿ ಒಬ್ಬನ ಕ್ರಿಯೇಟ್ ಮಾಡೀನಿ. ಇಲ್ಲಿ ಅಸಂಖ್ಯ ಇವೆಲ್ಲ ಗೊತ್ತದಾವ. ಸೊ ಇಲ್ಲಿ ಕ್ವೈರಿ ಏನು ಬರ್ದೀನಿ, ಸೊ ಇಲ್ಲಿ ನೋಡಿರಿ. ಸೊ ಅಗೇನ್ ಮಿಥುನ್ ಕಾಲ್ ಮಾಡೀನಿ, ಎಕ್ಸಿಕ್ಯೂಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ಇನ್ಫೋ. ಓಕೆ, ಸೊ ಅದು ಎಲ್ಲಿ ಬಂದು ಸ್ಟೋರ್ ಆಕೈತಿ, ಈ ರಿಸಲ್ಟ್ನಾಗ ಬಂದು ಸ್ಟೋರ್ ಆಕೈತಿ. ಇಲ್ಲ ಏನು ಮಾಡೀನಿ, ರೆಸ್ಪಾನ್ಸ್ ಈ ರಿಸಲ್ಟನ್ನು ನಾನು ಕೊಟ್ಟು ಕಳ್ಸಾಕತ್ತೀನಿ. ಸೊ ಇವೆಲ್ಲ ನಿಮ್ಗೆ ಗೊತ್ತಿದ್ದದ. ಓಕೆ, ಇದ್ರೊಳಗೆ ಹೊಸದು ಏನೂ ನಾನು ಆ್ಯಡ್ ಮಾಡಿಲ್ಲ. ಓಕೆ, ಸೊ ಅಗೇನ್ ಸೋಮೋನವ್ರು ಏನು ಮಾಡ್ತಾರೆ, ಎಲ್ಲ ಸ್ಟೂಡೆಂಟ್ ಇನ್ಫೋದೊಳಗೆ ಏನು ಡೇಟಾಸ್ ಅದಾವಲ್ಲ ಎಲ್ಲ ತಂದು ಈ ರಿಸಲ್ಟ್ನ ಹಾಕ್ತಾರೆ. ಸೊ ಅವರು ಯಾರ್ದು ಯೂಸ್ ಮಾಡ್ಕೊತಾರೆ. ಸೊ ಮಿಥುನ್ ಏನು ಮಾಡ್ತಾನೆ, ಎಕ್ಸಿಕ್ಯೂಟ್ ಅನ್ನೋದು ಫಂಕ್ಷನ್ ಕಾಲ್ ಮಾಡಿ ಇಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ನೀವು ಹೆಂಗೆ ಮೈ ಸ್ಕೂಲ್ದಾಗ ಬರ್ದಿಲ್ಲ ಅದನ್ನ ಕ್ವರಿ ಬರೀರಿ. ಸೊ ಇಲ್ಲಿ ಏನು ಬರ್ತೈತಿ ಅಂತಂದ್ರೆ ರಿಸಲ್ಟ್ ನೋಡೋಕೆ ಬರ್ತೈತಿ. ಯು ಆರ್ ಸೆಂಡಿಂಗ್ ಬ್ಯಾಕ್ ಏನು ಇದು ರಿಸಲ್ಟನ್ನು ನೀವು ಸೆಂಡ್ ಬ್ಯಾಕ್ ಮಾಡ್ತೀರಿ. ಏನರ ಯಾರು ಇತ್ತಂದರೆ ದಿಸ್ ವಿಲ್ ಬಿ ಸೆಂಡ್. ಸೊ ದಿಸ್ ಈಸ್ ವಾಟ್ ಅಬೌಟ್ ದ ಸರ್ವರ್. ಓಕೆ, ಈ ಸರ್ವರ್ ಆದಮೇಲೆ ನನಗೇನು ಆಗ್ಬೇಕಾಗೈತಿ, ಐ ವಿಲ್ ಗೋ ಫಾರ್ ಕ್ಲೈಂಟಿಗೆ ಹೋಗ್ಬೇಕಾಗೈತಿ. ಓಕೆ, ಸೊ ಕ್ಲೈಂಟ್ನೊಳಗೆ ನೋಡಿರಿ, ಎಡ್ಮಿನ್ ಅಂದು ಒಂದು ಫೋಲ್ಡರ್ನೊಳಗೆ ನಾ ಏನೂ ಹಾಕಿದ್ದಿಲ್ಲ. ನಾ ಈಗೇನು ಮಾಡಿಬಿಟ್ಟೆ, ಒಂದು ಆ್ಯಡ್ ಎಡ್ಮಿನ್ ಹೋಮ್ ಅಂತ ಮಾಡೀನಿ. ಸೊ ಇಲ್ಲಿ ಆ್ಯಡ್ ಎಡ್ಮಿನ್ ಹೋಮ್ದೊಳಗೆ ನಾ ಇನ್ನೊಮ್ಮೆ ಇದನ್ನು ಬೇಕಾದ್ರೆ ಆ ಲಿಂಕ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಗೋ ಫಾರ್ ಜಸ್ಟ್ ಎಲ್ಲಿ ಆ್ಯಡ್ ಎಡ್ಮಿನ್ ಹೋಮ್ ಪೇಜ್ನೊಳಗೆ ಇದೀನಿ. ಗೋ ಫಾರ್ ಆ್ಯಂಕರ್ ಟ್ಯಾಗ್ ಹೆಂಗೆ ಯೂಸ್ ಮಾಡೋದು, ಗೋ ಫಾರ್ ಆ್ಯಂಕರ್ ಟ್ಯಾಗ್ ಹೋದರೆ ಸೊ ಇಲ್ಲಿ ಈ ಆ್ಯಂಕರ್ ಟ್ಯಾಗ್ನೊಳಗೆ ಶೋ ಸ್ಟೂಡೆಂಟ್ ಅಂತ ಹೊಡಿತೀನಿ. ಓಕೆ, ಸೊ ಇದರ ಹೆಸರೇನು ರೀ, ಈ ಆ್ಯಂಕರ್ ಟ್ಯಾಗ್ ಎಲ್ಲಿಗೆ ಹೋಗ್ತೈತಿ, ಶೋ ಸ್ಟೂಡೆಂಟ್ ಹೋಗ್ತೈತಿ. ಸೊ ಇದ್ರ ಲಿಂಕ್ HRF ಅಂತ ಏನು ಕೊಡ್ತಿದ್ರಲ್ಲ, ಸೊ ಲಿಂಕ್ ಎಲ್ಲಿಗೆ ಕೊಡ್ಬೇಕು, ಸೊ ಎಲ್ಲಿಗೆ ಹೋಗ್ಬೇಕು ರೀ, ಎಡ್ಮಿನ್ದೊಳಗೆ ಏನು ರೀ ಯಾವ ಪೇಜಿಗೆ ಹೋಗ್ಬೇಕು, ಶೋ ಸ್ಟೂಡೆಂಟ್ ಪೇಜ್ ಅಲ್ಲ ನಾನು ಆಲ್ರೆಡಿ ಕ್ರಿಯೇಟ್ ಮಾಡೀನಿ. ಸೊ ಇಲ್ಲೇ ಸೊ ಇದನ್ನು ರಿನೇಮ್ ಆಗಿಬಿಡ್ತೀನಿ, ಶೋ ಸ್ಟೂಡೆಂಟ್. ಈ ಲಿಂಕ್ ಕ್ರಿಯೇಟ್ ಆಯ್ತು. ಓಕೆ, ಸೊ ಇದು ಎಲ್ಲಿ ತೋರ್ಸೋಕೆ ಸ್ಟಾರ್ಟ್ ಮಾಡ್ತೈತಿ, ಎಡ್ಮಿನ್ ಹೋಮ್ನಾಗ ತೋರ್ಸೋಕೆ ಸ್ಟಾರ್ಟ್ ಮಾಡಿಬಿಡ್ತೈತಿ. ಸೊ ಇಲ್ಲಿ HRFನಾಗ ಏನು ಮಾಡಿರಲ್ಲ, ಇದನ್ನು ಎಲ್ಲಿ ಕಾಲ್ ಮಾಡ್ಬೇಕಾದ್ರೆ ಎಲ್ಲಿ ಅಪ್ಡೇಟ್ ಮಾಡ್ಬೇಕು, ಎಕ್ಸಾಕ್ಟ್ಲಿ ಆ್ಯಪ್ ಡಾಟ್ JS ಸೊ ಇಲ್ಲಿ ಆ್ಯಪ್ ಡಾಟ್ JSನೊಳಗೆ ಫಸ್ಟ್ ಇದನ್ನು ಏನು ಮಾಡಬೇಕು, ಯಾವುದೋ ಲಿಂಕ್ ಆಗಲಿ ಆ್ಯಪ್ ಡಾಟ್ JSನೊಳಗೆ ಮಾಡ್ಬೇಕು. ಸೊ ಫಸ್ಟ್ ನಾ ಇಲ್ಲಿ ಏನು ಮಾಡ್ಬಿಟ್ಟೀನಿ, ಶೋ ಸ್ಟೂಡೆಂಟ್ ನೋಡಿರಿ, ಇಲ್ಲಿ ಕಾಲ್ ಇದು ಎಲಿಮೆಂಟ್ ಕ್ರಿಯೇಟ್ ಆಗಿಬಿಡೈತಿ. ಇಲ್ಲಿ ಕಂಪೋನೆಂಟ್ಸ ಎಡ್ಮಿನ್ನೊಳಗೆ ಶೋ ಸ್ಟೂಡೆಂಟ್. ಇಲ್ಲಿ ಬಂದು ಏನಾಗತ್ತೈತಿ, ಎಡ್ಮಿನ್ ಸ್ಟೂಡೆಂಟ್. ಸೊ ಇಲ್ಲೇನು ಎಡ್ಮಿನ್ದೊಳಗೆ ಶೋ ಸ್ಟೂಡೆಂಟ್ ನೀವು ಇಲ್ಲೇನು ಕ್ರಿಯೇಟ್ ಮಾಡಿದ್ರಲ್ಲ, ಇಲ್ಲೇನು ಕ್ರಿಯೇಟ್ ಮಾಡಿರಲ್ಲ, ಇದು ಯಾವಾಗ ಬ್ರೌಸರ್ನಾಗ ಬರ್ತೈತಿ, ಯಾವಾಗ ಕಾಲ್ ಆಗಬೇಕಂತ ಮಾಡೀನಿ, ಶೋ ಸ್ಟೂಡೆಂಟ್ ಪೇಜ್. ನಾ ಎಲ್ಲ ನಿಮಗೆ ನ್ಯಾವಿಗೇಷನ್ದೊಳಗೆ ಇದನ್ನು ಹೇಳೀನಿ. ನೋ ನೀಡ್ ಆಫ್ ದಿಸ್ ರಿಪಿಟೇಷನ್. ಓಕೆ, ಸೊ ನಿಮಗೇನು ಗೊತ್ತಾಗಬೇಕು, ಆ್ಯಂಕರ್ ಟ್ಯಾಗ್ ಹೆಂಗೆ ಯೂಸ್ ಆಗ್ಬೇಕಂತ ಗೊತ್ತಾಗಬೇಕು. ಜಸ್ಟ್ ಗೋ ಟು ದ ಆ್ಯಂಕರ್ ಹೋದರೆ ಅಲ್ಲೊಂದು ಇದು ಕೊಡ್ರಿ, ಲಿಂಕ್ ಕೊಡ್ರಿ. ಆ ಲಿಂಕ್ ಎಲ್ಲಿ ಮಾಡಿರಿ, ಆ್ಯಪ್ ಡಾಟ್ JSನೊಳಗೆ ಆ ಎಲಿಮೆಂಟ್ ಕ್ರಿಯೇಟ್ ಮಾಡಿ ಆ ಲಿಂಕ್ ತೊಗೊಂಬಂದು ಆ ಪೇಜ್ ಆ ಕಂಪೋನೆಂಟನ್ನು ಫಸ್ಟ್ ನೀವೇನು ಮಾಡ್ಕೋಬೇಕು, ಯು ಶುಡ್ ಇಂಪೋರ್ಟ್ ಇಟ್. ಓಕೆ, ಅದು ಅಲ್ಲಿಗೆ ಹೋಗ್ಬಿಡ್ತೈತಿ. ಓಕೆ ಫೈನ್, ಇಲ್ಲಿಗೆ ಅಲ್ಲಿ ಹೋಗ್ತೈತಿಲ್ಲ ನೋಡೋಣ. ಸೊ ಅಲ್ಲಿ ಗೋ ಫಾರ್ ಏನು ರೀ, ಲೋಕಲ್ ಹೋಸ್ಟ್ 3000 ಫೈನ್. ಸೊ ರನ್ ಆತ. ಎಲ್ಲಿಗೆ ರೀ, ಪ್ರಿನ್ಸಿಪಲ್ ಬಂದರೆ ಪ್ರಿನ್ಸಿಪಲ್ ನೋಡಿರಿ, ಎಡ್ಮಿನ್ ಹೋಮ್ ಪೇಜ್ನಾಗ ಇದೀವಿ. ಎಡ್ಮಿನ್ ಹೋಮ್ ಪೇಜ್ನಾಗ ನಾ ಏನು ಕೊಟ್ಟೀನಿ, ಒಂದು ಲಿಂಕ್ ಕೊಟ್ಟೀನಿ, ಶೋ ಸ್ಟೂಡೆಂಟ್ ಅಂತೇಳಿ. ನೋಡಿರಿ, ಆಲ್ ಸ್ಟೂಡೆಂಟ್ ಲಿಸ್ಟ್ ಅಂತ ಬಂದೈತಿ. ಆ ಸ್ಟೂಡೆಂಟ್ ಲಿಸ್ಟ್ ಎಲ್ಲಿಂದ ಬರಾಕತ್ತೈತಿ, ಇದನ್ನು ಈ ಪೇಜ್ ಎಲ್ಲಿಂದ ಬರಾಕತ್ತೈತಿ, ಈ ಪೇಜ್ನೊಳಗೆ ಶೋ ಸ್ಟೂಡೆಂಟ್ ಲಿಸ್ಟ್ನೊಳಗೆ ನಾ ಏನು ಮಾಡೀನಿ, ಆಲ್ ಸ್ಟೂಡೆಂಟ್ ಲಿಸ್ಟ್ ಅಂತೇಳಿ ಏನು ಮಾಡೀನಿ, ಒಂದು H1 ಕ್ರಿಯೇಟ್ ಮಾಡೀನಿ. ನಾ ಇದ್ರೊಳಗೆ ಡೇಟಾ ತಂದಿಲ್ಲ. ಡೇಟಾ ತರಬೇಕಾದ್ರೆ ನಾ ಸರ್ವರ್ನಿಂದ ಯಾರು ಕಾಲ್ ಮಾಡ್ಬೇಕಂತ ಹೇಳೀನಿ. ಸೊ ಅಗೇನ್ ಇಲ್ಲಿ ಸೋಮನ್ ಕಾಲ್ ಮಾಡ್ಬೇಕು. ಸೊ ಇಲ್ಲಿ ಏನು ಮಾಡ್ಬೇಕು, ಗೆಟ್ ಮೆಥಡನ್ನು ಕಾಲ್ ಮಾಡ್ಬೇಕು. ಸೊ ಯೂಸಿಂಗ್ ದ ಗೆಟ್ ಮೆಥಡ್. ಇನ್ನು ಹೆಂಗೆ ಮಾಡೋದು, ಸೊ ಅಲ್ಲಿ ಗೋ ನಾನು ಹೇಳ್ತೀನಿ ನಿಮಗೆ. ಓಕೆ, ಸೊ ಅಲ್ಲಿ ರೈಟ್ ಆಗಿ ಕೋಡ್. ಓಕೆ, ಇಲ್ಲಿ ನೀವು ಎರಡನ್ನು ಯೂಸ್ ಮಾಡಿರಿ. ಅಗೇನ್ ಯೂಸ್ ಸ್ಟೇಟ್, ಗೋ ಫಾರ್ ಯೂಸ್ ಸ್ಟೇಟ್ ಮತ್ತು ಯೂಸ್ ಎಫೆಕ್ಟ್ ಏನು ರೀ, ಇವು ಎರಡಕ್ಕೆ ಹುಕ್ಸ್ ಅಂತೀವಿ ನಾವು. ಗೋ ಫಾರ್ ದಿಸ್. ಓಕೆ, ಸೊ ಯೂಸ್ ಸ್ಟೇಟ್ನೊಳಗೆ ಸೊ ಯೂಸಿಂಗ್ ದಟ್ ಯೂಸ್ ಸ್ಟೇಟ್ ಕಾನ್ಸ್ಟ್. ಓಕೆ, ಸೊ ಇಲ್ಲೇನ ಎರಡು ಸ್ಟುಡ್ಸ್ ಆದರೆ ಇಲ್ಲೇನ
ಸ್ಟೂಡೆಂಟ್ಸ್ ಆದಮೇಲೆ ಇನ್ನೊಂದು ಸೆಟ್ ಸ್ಟೂಡೆಂಟ್ಸ್ ಅಂತ ಮಾಡ್ತೀನಿ. ಓಕೆ, ಸೆಟ್ ಸ್ಟೂಡೆಂಟ್ಸ್. ಓಕೆ ಅಂದ್ರೆ ಸ್ಟೂಡೆಂಟ್. ಓಕೆ, ಇಲ್ಲಿ ಏನು ಮಾಡ್ಬೇಕು, ಯೂಸ್ ಸ್ಟೇಟ್ ಗೋ ಫಾರ್ ಅ ಯೂಸ್ ಸ್ಟೇಟ್. ಓಕೆ, ಸೊ ಅಲ್ಲಿ ಬ್ಲ್ಯಾಂಕ್ ಕೊಡ್ತಿದ್ರಲ್ಲ, ಇಲ್ಲಿ ನೀವು ಏನು ಕೊಡ್ರಿ, ಸೊ ಒಂದು ಅರೆ ನಲ್ ಅರೆ ಕೊಟ್ಬಿಡ್ರಿ, ಬ್ಲ್ಯಾಂಕ್ ಅರೆ. ಓಕೆ, ಸೊ ಇಷ್ಟಾದಮೇಲೆ ಯು ಕ್ಯಾನ್ ಯೂಸ್ ಎಫೆಕ್ಟ್. ನೋಡಿ, ಯೂಸ್ ಎಫೆಕ್ಟನ್ನು ಯೂಸ್ ಮಾಡ್ಕೋಬೇಕಿಲ್ಲ. ಓಕೆ, ಈ ಯೂಸ್ ಎಫೆಕ್ಟ್ನೊಳಗೆ ಒಂದು ಏನು ಮಾಡೋಣ, ಅನಾನಿಮಸ್ ಫಂಕ್ಷನನ್ನು ಕಾಲ್ ಮಾಡಿಬಿಡೋನು. ಸೊ ದಿಸ್ ಈಸ್ ಅ ಯೂಸ್ ಎಫೆಕ್ಟ್. ಹೌದಾ? ಸೊ ಇಲ್ಲಿ ಲಾಸ್ಟಿಗೆ ಒಂದು ಇದು ಯಾವಾಗ ಇದು ಮುಗಿತೈತಲ್ಲ ಬಾಡಿ, ಸೊ ಇಲ್ಲಿ ಏನು ಮಾಡ್ಬೇಕು, ಸೊ ಐ ವಿಲ್ ಸೆಂಡ್ ಒನ್ ಏನು ರೀ ಅರೆ. ಇಲ್ಲಿ ಯೂಸ್ ಸ್ಟೇಟ್ನೊಳಗೆ ಏನೇನು ಬರೀಬೇಕಂತ ನಾನು ಹೇಳ್ತೀನಿ. ಓಕೆ, ಇಲ್ಲಿ ಒಂದು ಕಾನ್ಸ್ಟ್ ಅಂದರೆ ಒಂದು ಫೆಚ್ ಮೆಥಡ್ ಅಂತ ಒಂದು ಫೆಚ್ ಡೇಟಾ ಅಂತೇಳಿ ಒಂದು ಕಾನ್ಸ್ಟೆಂಟ್ ಡಿಕ್ಲೇರ್ ಮಾಡ್ತೀನಿ. FEATCH ಫೆಚ್ ಡೇಟಾ ಅಂತ ಮಾಡ್ತೀನಿ. ಓಕೆ, ಈ ಫೆಚ್ ಡೇಟಾ ಏನು ಜಸ್ಟ್ ಒಂದು ಸಿಂಕ್. ಓಕೆ, ಸಿಂಕ್ ಇಲ್ಲೊಂದು ಮೆಥಡನ್ನು ಕ್ರಿಯೇಟ್ ಮಾಡಿ, ಸೊ ಇದ್ರೊಳಗೆ ನಾನು ಏನು ಮಾಡ್ಬಿಡ್ತೀನಿ, ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಸಿಂಕ್ನೊಳಗೆ ನಾನು ಏನು ಮಾಡ್ಬೇಕು, ಒಂದು ಕಾನ್ಸ್ಟ್. ಓಕೆ, ಸೊ ಈ ಮೆಥಡ್ನೊಳಗೆ ನನಗೇನಾಗ್ಬೇಕು ರೀ, ರೆಸ್ಪಾನ್ಸ್, ಒಂದು ಕಾನ್ಸ್ಟಂಟ್ ರೆಸ್ಪಾನ್ಸ್ ಅಂತ ಮಾಡ್ಬೇಕಿಲ್ಲ, ಮಾಡ್ತಿದ್ರಲ್ಲ. ಓಕೆ, ರೆಸ್ಪಾನ್ಸ್ ಈಕ್ವಲ್ ಟು ಅವೇಟ್. ಓಕೆ, ಅವೇಟ್ ಇಟ್ಸ್ ಅನ್ ಅವೇಟ್. ಓಕೆ, ಫೆಚ್ ಮೆಥಡ್ ಕಾಲ್ ಮಾಡೋಕ್ರಿ. ಯಾವ ಮೆಥಡ್? ಫೆಚ್ ಮೆಥಡ್. ಈ ಫೆಚ್ ಮೆಥಡಿಗೆ ಏನು ಮಾಡಬೇಕಪ್ಪ ಅಂತಂದರೆ, ಜಸ್ಟ್ ಪಾಸ್ದ ಏನು ನಿಮ್ದು API ಪಾಸ್ ಮಾಡ್ಬಿಡೋಕೆ, HTTP. ಸೊ ಇಟ್ಸ್ ಏನು ಲೋಕಲ್ ಹೋಸ್ಟ್. ಹೌದ್ರೆ? ಸೊ ಲೋಕಲ್ ಹೋಸ್ಟ್ ಎದ್ರ ಮ್ಯಾಗ ರನ್ ಆಗತ್ತೈತಿ, 5000 ನಮ್ಮ ಸರ್ವರ್ ರನ್ ಆಗತ್ತೈತಿ. ರನ್ನಾಗ ಯಾರು ಕರಿಬೇಕು ರೀ, ಜಸ್ಟ್ ಸೋಮನ್ ಕಾಲ್ ಮಾಡಿ. ಸೊ ಎಲ್ಲ ಬಂದು ಎದ್ರಾಗ ಬಿತ್ತೆ, ಸೊ ರೆಸ್ಪಾನ್ಸ್ನೊಳಗೆ ಬಿತ್ತೆ. ಸೊ ಇಲ್ಲಿ ಒಂದೇನು, ಇಫ್ ನಾಟ್ ರೆಸ್ಪಾನ್ಸ್ ಇಸ್ ಓಕೆ ಏನ್ರಿ, ಇಫ್ ನಾಟ್ ರೆಸ್ಪಾನ್ಸ್ ಅಲ್ಲಿಂದ ಏನೋ ಪ್ರಾಬ್ಲಮ್ ಆಗಿ ಬಂದಿತ್ತಂದ್ರೆ, ನಾಟ್ ಓಕೆ ಇತ್ತಪ್ಪ ಅಂತಂದ್ರೆ, ಓಕೆ ಆನ್ ಎಕ್ಸಿಕ್ಯೂಟ್ ದಿಸ್. ಹೌದ್ರೆ? ಸೊ ಇಲ್ಲಿ ಏನು ಮಾಡ್ಬಿಟ್ಟು ಥ್ರೋ ನ್ಯೂ ಎರರ್. ಓಕೆ, ಸೊ ಇಲ್ಲಿ ಒಂದು ಡೇಟಾ ಅಂತೇಳಿ ಒಂದು ನ್ಯೂ ಎರರ್ ಕೊಡೋಂತ ಅಂತ ಹೇಳ್ತೀನಿ. ಆಮೇಲೆ ಇರ್ಲಿಕ್ಕಪ್ಪ ಅಂತಂದರೆ ನಾ ಏನು ಮಾಡ್ತೀನಿ, ಕಾನ್ಸ್ಟ್ ಅದನ್ನು ರಿಸೀವ್ ಮಾಡ್ಕೋಬೇಕಲ್ಲ. ಹೌದ್ರೆ? ನೀವು ರಿಸೀವ್ ಮಾಡ್ಕೋತಿದ್ದಿಲ್ಲ, ಡೇಟಾ ಈಸ್ ಈಕ್ವಲ್ ಟು ಅವೇಟ್. ಓಕೆ, ಅವೇಟ್. ಓಕೆ, ಅವೇಟ್ ಏನು ಮಾಡ್ಬೇಕ್ರಿ, ರೆಸ್ಪಾನ್ಸ್ ಎಲ್ಲ ಬಂದು ಎಲ್ಲಿ ಬಿದ್ದಿರ್ತೈತಿ, ಇಲ್ಲಿ ರೆಸ್ಪಾನ್ಸ್ನಾಗ ಬಿದ್ದಿರ್ತೈತಿಲ್ಲ, ಡಾಟ್ ಯಾವ ಫಾರ್ಮ್ಯಾಟ್ನೊಳಗೆ, JSON. ಓಕೆ, ಈಗ ಎಲ್ಲ ಬಂದು ಎಲ್ಲಿ ಬಿತ್ತೆ, ಡೇಟಾದೊಳಗೆ ಬಿತ್ತೆ. ಇದನ್ನು ಎಲ್ಲಿ ಸೆಟ್ ಮಾಡೋಕೆ, ನಾ ಸೆಟ್ ಸ್ಟೂಡೆಂಟಿಗೆ ಸೆಟ್ ಮಾಡೋಕೆ ನೋಡಿರಿ. ಸೊ ಇಲ್ಲಿ ಏನಾಗಬೇಕು, ಸೊ ಐ ವಿಲ್ ಗೋ ಫಾರ್ ಸೆಟ್ ಸ್ಟೂಡಿಗೆ ಏನು ಮಾಡ್ಬೇಕು, ಇದನ್ನು ಡೇಟಾನ ಕಳಿಸ್ಬಿಡ್ಬೇಕು. ಓಕೆ, ಸೊ ಇಷ್ಟೆಲ್ಲ ಆದಮೇಲೆ ಯು ಕ್ಯಾನ್ ಕಾಲ್ ದಿಸ್ ಫೆಚ್ ಹಿಯರ್. ಅಂದರೆ ಇಲ್ಲಿ ಹೋಲ್ ಏನೈತಲ್ಲ, ಈ ಫಂಕ್ಷನ್ ಇಲ್ಲಿ ಕಾಲ್ ಮಾಡಿಬಿಡ್ರಿ. ಓಕೆ, ಸೊ ಫೆಚ್ ಡೇಟಾ. ಓಕೆ, ಸೊ ಈಗ ನಾವೇನು ಮಾಡ್ಬೇಕು, ಸೊ ಇಟ್ಟತನ ನಾವು ಬರೋದೇನು ಜಾವಾ ಸ್ಕ್ರಿಪ್ಟ್ ಇದೆ. ಹೌದ್ರೆ? ಇನ್ನು ನಾ ಇದನ್ನು ಯೂಸ್ ಮಾಡ್ಕೊಂಡು ನಾ ಏನು ಮಾಡ್ಬೇಕು, ಒಂದು ಟೇಬಲ್ ರೆಡಿ ಮಾಡ್ಬೇಕಲ್ಲ. ಗೋ ಫಾರ್ ಅ ಟೇಬಲ್. ಓಕೆ, ಒಂದು ಡ್ಯೂ ಹಾಕೊಳ್ಳೋಣ. ಓಕೆ, ಗೋ ಫಾರ್ ಅ ಡ್ಯೂ. ಓಕೆ, ಸೊ ಇಲ್ಲಿ ಟೇಬಲ್ ಹೆಂಗೆ ಕ್ರಿಯೇಟ್ ಮಾಡೋದ್ರಿ, ಯೂಸಿಂಗ್ ಎ ಟೇಬಲ್ ಅಂತ ಒಂದು ಟ್ಯಾಗ್ ಐತಿ, ನಿಮ್ಗೆ ಗೊತ್ತೈತಿ. ಓಕೆ, ಸೊ ಈ ಟೇಬಲ್ನೊಳಗೆ ಕ್ಲಾಸ್ ನೇಮ್ ಬೂಸ್ಟ್ಯಾಪ್ ಗತೆ ವರ್ಕ್ ಆಗ್ಬೇಕಂದ್ರೆ ಕ್ಲಾಸ್ ನೇಮ್, ಅದು ಕ್ಲಾಸ್ ನೇಮ್ ಹೆಸರು ಟೇಬಲ್ನ ಅದು. ಓಕೆ, ಸೊ ನೆಕ್ಸ್ಟ್ ಏನು ಬರ್ತೈತೆ ರೀ, ಟಿ ಹೆಡ್ ಅಂದ್ರೆ ಒಂದು ಹೆಡ್ಡಿಂಗ್ ಬರಬೇಕಲ್ಲ. ಸೊ ಯು ಕ್ಯಾನ್ ಯೂಸ್ ದ ಟಿ ಹೆಡ್. ಓಕೆ, ಸೊ ಈ ಟಿ ಹೆಡ್ ಕ್ರಿಯೇಟ್ ಮಾಡಿ, ಇಲ್ಲಿ ಏನು ಮಾಡೋಣ, ಅಲ್ಲಿ ಗೋ ಫಾರ್ ಇದ್ರೊಳಗೆ ಒಂದು ರೋ ಕ್ರಿಯೇಟ್ ಮಾಡೋಣ. ಓಕೆ, ಸೊ TR. ಓಕೆ, ಈ ರೋದೊಳಗೆ TD. ಓಕೆ, ಅಂದರೆ ಎಷ್ಟು ಕಾಲಮ್ ಅದಾವ, ಗೋ ಫಾರ್ TD. ಓಕೆ, TDದೊಳಗೆ ಫಸ್ಟ್ ಏನು ರೀ, SID. ಓಕೆ, ನೀವು TID ಬೇಕಾದ ಹಂಗೆ ಬರೋದು ನಡೀತೈತಿ. ಓಕೆ, ನೆಕ್ಸ್ಟ್ SID ಆದಮೇಲೆ S ನೇಮ್, ಕಾಪಿ ಫೀಲ್ಡ್,
ಸೊ ಇಲ್ಲಿ ಬಂದು ಏನು ರೀ ಎಸ್ ನೇಮ ಇದಾದ್ಮೇಲೆ ಕಾಪಿ. ಸೊ ಇಲ್ಲಿ ಬಂದು ನೆಕ್ಸ್ಟ್ ಏನು ರೀ ಎಸ್ ಅಡ್ರೆಸ್. ಇವು 3 ಕಾಲಮ್ ಡಿಸ್ಪ್ಲೇ ಆಗ್ಬೇಕಲ್ಲ, ಸೊ ಇಲ್ಲ ಆಗ್ಬೇಕು. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಏನು ರೀ ಐತೆ ರೀ ಹೆಡ್ಡಿಂಗ್ ಆತ ಹೌದ್ರೆ. ಸೊ ನೆಕ್ಸ್ಟ್ ಏನಾಗ್ಬೇಕು ರೀ, ಐ ವಿಲ್ ಗೋ ಫಾರ್ ಟಿ ಬಾಡಿ ಹೌದ್ರೆ, ಟೇಬಲ್ ಬಾಡಿಗೆ ಹೋಗ್ಬೇಕು. ಸೊ ಟಿ ಬಾಡಿ. ಓಕೆ, ಈ ಟಿ ಬಾಡಿದೊಳಗೆ ನೀವು ಜಾವಾ ಸ್ಕ್ರಿಪ್ಟ್ ಬರಿಬೇಕು ನೋಡಿರಿ. ಓಕೆ, ಜಾವಾ ಸ್ಕ್ರಿಪ್ಟ್ ಹಂಗೆ ಕರ್ಲಿ ಬ್ರೇಸಸ್ನೊಳಗೆ ಬರಿಬೇಕು. ಓಕೆ, ಸೊ ಇಲ್ಲಿ ಏನಾಗ್ಬೇಕು ಸ್ಟುಡ್ಸ್ ಅಂದರೆ ಸ್ಟುಡ್ಸ್ ಡಾಟ್ ಅಂದರೆ ಮ್ಯಾಪ್ ಅನ್ನೋ ಒಂದು ಫಂಕ್ಷನ್ ಅದ. ಸೊ ಈ ಮ್ಯಾಪ್ ಏನು ಮಾಡ್ತೈತಿ, ಸೊ ಮ್ಯಾಪ್ ಏನು ಮಾಡ್ತೈತಿ ರೀ ಇಲ್ಲಿ ಸ್ಟುಡ್. ಓಕೆ, ಸ್ಟುಡ್ಡಿಗೆ ಮ್ಯಾಪ್ ಮಾಡ್ತೈತಿ. ಓಕೆ, ಸೊ ಇಲ್ಲಿ ಏನಾಗ್ಬೇಕು ಒಂದು ಇದನ್ನು. ಓಕೆ, ನೆಕ್ಸ್ಟ್ T body. I have to call and ಯಾವ್ದ್ರಿ. ಓಕೆ, ಸೊ ಇಲ್ಲಿ ಸ್ಟುಡ್ಸ್ go for ಸ್ಟುಡ್ಸ್ ಡಾಟ್ ಮ್ಯಾಪ್. ಓಕೆ, ಸೊ ಈ ಮ್ಯಾಪ್ನೊಳಗೆ ಐ ಹ್ಯಾವ್ ಟು ಕಾಲ್ ಸ್ಟುಡ್ ಅಂತೇಳಿ ಒಂದು ಇದು ಮಾಡ್ತೀನಿ. ಸೊ ಇದು ಏನು ಮಾಡ್ತೈತಿ, ಸೊ ಮ್ಯಾಪ್ ಮಾಡ್ಕೋತ ಸ್ಟಾರ್ಟ್ ಮಾಡ್ತೈತಿ. ಸೊ ಈ ಮ್ಯಾಪಿಂಗ್ ಹೆಂಗೆ ಮಾಡೋದಪ್ಪ ಅಂತಂದ್ರೆ ಜಸ್ಟ್ ಗೋ ಥ್ರೂ ದಿಸ್ ಮ್ಯಾಪಿಂಗ್. ಓಕೆ, ಮ್ಯಾಪಿಂಗ್ ಕರೆಕ್ಟ್ ಅದ. ಸೊ ಇಲ್ಲಿ ಗೋ ಫಾರ್ ಅ ಟಿ ಆರ್. ಓಕೆ, ಸೊ ಇಲ್ಲಿ ಟಿ ಆರ್ ಒಂದು ಟೇಬಲ್ ಇಲ್ಲೊಂದು ಕೀ ಅಂತ ಮಾಡ್ತೀನಿ. ಓಕೆ, ಕೀ ಈಸ್ ಈಕ್ವಲ್ ಟು ಇಲ್ಲಿ ಏನು ಪಾಸ್ ಮಾಡ್ತೀನಿ, ಸ್ಟುಡ್ ಡಾಟ್ ಎಸ್ ಐ ಡಿ ಅಂತ ಏನು ಪ್ರೈಮರಿ ಕೀ ಕೊಟ್ರಲ್ಲ, ಕ್ಯಾನ್ ಪಾಸ್ ದ್ಯಾಟ್. ಓಕೆ, ಸೊ ಇಲ್ಲಿಗೆ ಟಿ ಆರ್ ಆದರೆ ಈ ಟಿ ಆರ್ದೊಳಗೆ ಏನಾಗ್ಬೇಕು ಈಗ ಟಿ ಡಿ ಅದು ಬರ್ಬೇಕು ನೋಡಿರಿ. ಓಕೆ, ಸೊ ಟೇಬಲ್ ರೋ ಆತ, ಆಮೇಲೆ ಟೇಬಲ್ ಕಾಲಮ್. ಈ ಟೇಬಲ್ ಕಾಲಮ್ ಹೆಂಗೆ ಬರ್ಬೇಕು ರೀ ಟಿ ಡಿ. ಓಕೆ, ಈ ಟಿ ಡಿ ಇದು ಮಾಡಿರಿ. ಇದ್ರೊಳಗೆ ನೀವು ಜಾವಾ ಸ್ಕ್ರಿಪ್ಟ್ ಮೆನ್ಷನ್ ಮಾಡ್ಬೇಕು. ಎಲ್ಲಿ ಬಂದಿರ್ತೈತಿ ಸ್ಟುಡ್ ಡಾಟ್. ಓಕೆ, ಎಸ್ ಐ ಡಿ ಒಂದನೇ ಕಾಲಮ್ ಹೋದ್ರೆ. ಸೊ ಒಂದನೇ ಕಾಲಮ್ ಏನಾಯ್ತು ರೆಡಿ ಆಯ್ತು. ಸೊ ಇಲ್ಲಿ ಏನಾಗಬೇಕಾಗಿತ್ತು, ಓಕೆ ಇದು ಮುಗಿಸ್ಬೇಕಾಗಿತ್ತು. ಸೊ ನೆಕ್ಸ್ಟ್ ಹಿಂಗೆ ನನಗೆ 3 ಕಾಲಮ್ ಬೇಕಲ್ಲ. ಸೊ ಎರಡನೇ ಕಾಲಮ್. ಸೊ ಎಸ್ ಐ ಡಿ, ಇಲ್ಲಿ ಎಸ್ ಐ ಡಿ ಬದಲಿ ಏನು ಬೇಕು ರೀ ಎಸ್ ನೇಮ್ ಬೇಕು. ಸೊ ಅಲ್ಲಿ ಗೋ ಟು ದ ಎಸ್ ನೇಮ್, ಎರಡನೇದು ಕಾಲಮ್ ನೇಮ್ ಅಲ್ಲಿ ಹೆಂಗೆ ಇರ್ತೈತಲ್ಲ ಹಂಗೆ ಬರೀಬೇಕು ಇದನ್ನು. ಸೊ ನೆಕ್ಸ್ಟ್ ಇನ್ನೊಂದು ಟಿ ಡಿ ಅಂದರೆ ಕಾಲಮ್. ಟಿ ಡಿ ಅಂದರೆ ಕಾಲಮ್, ಟಿ ಆರ್ ಅಂದರೆ ರೋ. ಓಕೆ, ಸೊ ಹಿಯರ್ ಎಸ್ ಅಡ್ರೆಸ್ ಹೋದರೆ. ಸೊ ಎಸ್ ಅಡ್ರೆಸ್. ಸೊ ಇಲ್ಲಿ ಸೇವ್ ಮಾಡಿದೆ. ಈಗ ಚೆಕ್ ಮಾಡೋದ್ರೆ ಏನಾಗೈತೆ ಅಂಥೇಳಿ. ಫಸ್ಟ್ ಏನು ಮಾಡೋಣ, ಓಕೆ ವೆಲ್ಕಮ್. ಪ್ರಿನ್ಸಿಪಲ್ ಬಂದರೆ ಎಲ್ಲ ಹುಡುಗರು ಸ್ಟೂಡೆಂಟ್ ಲಿಸ್ಟ್ ನೋಡ್ಬೇಕಂದ್ರೆ ಶೋ ಸ್ಟೂಡೆಂಟ್ಸ್ ನೋಡಿರಿ ಎಲ್ಲರೂ ಬಂದಾರ. ಓಕೆ, ಲೈಕ್ ದಿಸ್ ಏನು ಮಾಡ್ಬೇಕು ನೀವು ಇದನ್ನು ಒಂದು ಸಿಲೆಕ್ಟ್ ಕ್ವೆರಿ ಬರೆದ್ರೆ ಇಟ್ ವಿಲ್ ಬಿ ಅಪ್ಲೈಡ್ ಫಾರ್ ಆಲ್. ನೀವು ಹಿಂಗೆ ಸಿಲೆಕ್ಟ್ ಕ್ವೆರಿ ಬರ್ಕೊತಾನೆ ಹೋಗ್ಬೋದು ಆರಾಮ್ಸರಿ. ಸೊ ದಿಸ್ ಈಸ್ ಅಬೌಟ್ ದ ಸಿಲೆಕ್ಟಿಂಗ್. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್. ಮತ್ತು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಕೂಡ ಭೇಟಿ ಆಗ್ತೀನಿ. ಅಂಟಿಲ್ ಟೇಕ್ ಕೇರ್.